ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಿರಿಬಿರಿ ಆಲ್ ಇನ್ ಒನ್ ಲಾಗ್ ಚಾನಲ್. ನಾನು ಅರ್ಚನಾ ರಾಯ್. ಫ್ರೆಂಡ್ಸ್, ಈ ದಿನ ನಮ್ಮ ಶಾಲೆಯಲ್ಲಿ ಅಂದರೆ ಸೇಂಟ್ ಜೋಸೆಫ್ ಸೆಂಟ್ರಲ್ ಸ್ಕೂಲ್ HD ಕೋಟೆಯಲ್ಲಿ ಓದುತ್ತಿರುವಂತಹ 3ನೇ ತರಗತಿಯ ಮಕ್ಕಳಿಗೆ EVS ಸಬ್ಜೆಕ್ಟಲ್ಲಿ ಒಂದು ಪಾಠ ಇದೆ, ಮೈ ಹಾಬಿ ಅಂತ. ಸೊ ಈ ಪಾಠದಲ್ಲಿ ಆಟದ ಮೂಲಕ ಪಾಠವನ್ನು ಮಾಡುವ ಉದ್ದೇಶದಿಂದ ನಾವು ಮಕ್ಕಳಿಗೆ ಸ್ನೇಕ್ ಆ್ಯಂಡ್ ಲ್ಯಾಡರ್ದು ಗೇಮನ್ನು ಇಟ್ಕೊಂಡಿದ್ವಿ. ಅಂತಂದರೆ EVS ಲೆಸನಲ್ಲೇ ಒಂದು ಟೆಕ್ಸ್ಟ್ ಬುಕ್ಕಲ್ಲೇ ಅವರು ಸ್ನೇಕ್ ಆ್ಯಂಡ್ ಲ್ಯಾಡರ್ದು ಪಿಕ್ಚರನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲೇ ಆ ಮಕ್ಕಳೆಲ್ಲರೂ ಡೈಸನ್ನು ಯೂಸ್ ಮಾಡಿ ಹಾಗೆಯೇ ಪಾನ್ಗಳನ್ನು ಯೂಸ್ ಮಾಡಿ ಆಟ ಆಡುವಂತಹ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಸೊ ಆ ಚಟುವಟಿಕೆಯನ್ನು ನಮ್ಮ ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ವಿ. ಇಲ್ಲಿ ನೀವು ನೋಡ್ತಾ ಇರಬಹುದು, ಇವರೇ ನಮ್ಮ HM ಸವಿತಾ ಮ್ಯಾಮ್ ಅಂತ. ಸೊ ಅವರು ಸಹ ಸೇರಿಕೊಂಡು ಮಕ್ಕಳ ಜೊತೆಯಲ್ಲಿ ನಾನು ಆಟ ಆಡ್ತೀನಿ ಅಂತ ಹೇಳಿ ಮಕ್ಕಳ ಮಟ್ಟಕ್ಕೆ ಅವರು ಕೂತ್ಕೊಂಡು ಪ್ರತಿಯೊಂದು ಮಗುಗೂ ಯಾವ ರೀತಿ ಆಟ ಆಡಬೇಕು ಅನ್ನುವಂತಹ ವಿಧಾನವನ್ನು ನಮ್ಮ ಶಾಲೆಯ HM ಆದಂತಹ ಮುಖ್ಯ ಶಿಕ್ಷಕಿಯಾದಂತಹ ಶ್ರೀಮತಿ ಸವಿತಾ ರವರು ಹೇಳ್ಕೊಡ್ತಾ ಇದ್ರು. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಮಕ್ಕಳ ಜೊತೆ ಇನ್ವಾಲ್ವ್ ಆಗಿ ಅವರು ಹೇಳ್ಕೊಡ್ತಾ ಇರುವಂಥ ರೀತಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ಇದೇ ನಮ್ಮ ಶಾಲೆಯಲ್ಲಿರುವಂತಹ ಒಂದು ಉತ್ತಮವಾದಂತಹ ಗುಣ ಅಂತ ಹೇಳ್ಬೋದು. ನಮ್ಮ ಶಾಲೆಯಲ್ಲಿ ಇರುವಂತಹ ಪ್ರತಿಯೊಬ್ಬ ಶಿಕ್ಷಕರು ಸಹ ಶಿಕ್ಷಕಿಯರು ಎಲ್ಲರೂ ಸಹ ಮಕ್ಕಳ ಏಳಿಗೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯವ್ರನ್ನ ನೋಡಿನೇ ನೀವು ತಿಳ್ಕೊಬಹುದು. ಸೊ ನೋಡಿ, ಇಲ್ಲಿ ಅವರು ಯಾವ ರೀತಿಯಲ್ಲಿ ಮಕ್ಕಳಿಗೆ ಸ್ನೇಕ್ ಆ್ಯಂಡ್ ಲ್ಯಾಡರ್ದು ಅಂತಂದರೆ ಹಾವು ಏಣಿ ಆಟವನ್ನು ಯಾವ ರೀತಿ ಹೇಳ್ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗೆಯೇ ಇಲ್ಲಿ ನೋಡ್ತಾ ಇರಬಹುದು, ಪ್ರತಿಯೊಂದು ಮಗುನು ಬುಕ್ಕಲ್ಲೇ ಯಾವ ರೀತಿ ಆಟ ಆಡ್ಬೋದು ಅನ್ನುವಂಥ ಅವ್ರ ಹತ್ರ ಇರುವಂತಹ ಥಿಂಗ್ಸ್ಗಳಲ್ಲೇ ಅವರು ಡೈಸ್ ಎಲ್ಲ ಮಾಡಿಕೊಂಡು ಅವ್ರು ಯೂಸ್ ಮಾಡುವಂಥ ರಬ್ಬರಲ್ಲೇ ಎರೇಸರ್ನ ಯೂಸ್ ಮಾಡಿಕೊಂಡು ಅವರು ಡೈಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದರು. ಸೊ ಪ್ರತಿಯೊಬ್ಬರು ಇದರಲ್ಲಿ ಇನ್ವಾಲ್ವ್ ಆಗಿದ್ರು. ಇಲ್ಲಿ ನೋಡ್ತಾ ಇರ್ಬೋದು, ಇವರು PT ಮಾಸ್ಟರ್ ಶಿವ ಸರ್ ಅಂತ. ಅವರು ಸಹ ಮಕ್ಕಳ ಜೊತೆ ಸೇರಿಕೊಂಡು ಆಟವನ್ನು ಆಡ್ತಾ ಇರೋದನ್ನು ನೀವು ನೋಡ್ತಾ ಇರಬಹುದು. ಇಲ್ಲಿ ಹಾಗೆ ಮುಂದೆ ಹೋಗ್ತಾ ನೀವು ನೋಡಬಹುದು, ಇಲ್ಲಿ ಪಕ್ಕದಲ್ಲಿರುವಂಥವರು ಗುರು ಸರ್ ಅಂತ. ಅವರು ಕನ್ನಡ ಪಾಠವನ್ನು ತಗೋತಾರೆ, ಕನ್ನಡ ಸಬ್ಜೆಕ್ಟನ್ನು ತಗೋತಾರೆ. ಅವರು ಮಕ್ಕಳ ಜೊತೆ ಕೂತ್ಕೊಂಡು ಅವರೂ ಮಕ್ಕಳಿಗೆ ಯಾವ ರೀತಿ ಯಾವುದೇ ಒಂದು ಸಬ್ಜೆಕ್ಟು ಭೇದ ಭಾವ ಇಲ್ಲದೇ ನಾನು ಹೇಳ್ಕೊಡ್ತೀನಿ ಮಕ್ಕಳಿಗೆ ಅಂತ ಅವರು ಮಕ್ಕಳ ಜೊತೆಯಲ್ಲಿ ಕೂತ್ಕೊಂಡು ಮಕ್ಕಳಿಗೆ ಹಾವು ಏಣಿ ಆಟವನ್ನು ಹೇಳ್ಕೊಡ್ತಾ ಇದ್ದಾರೆ. ನೀವು ನೋಡ್ತಾ ಇರಬಹುದು. ಈ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ವಿಧಾನದಲ್ಲೂ ಮಕ್ಕಳು ಏಳಿಗೆಯನ್ನು ಕಾಣ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಸಹನಾ ಮ್ಯಾಮ್. ಇವರು ಸಹ ಮಕ್ಕಳಿಗೆ ಯಾವ ರೀತಿ ಹಾವು ಏಣಿ ಆಟವನ್ನು ಆಡಬೇಕು ರೀತಿ ವಿಧಾನಗಳನ್ನು ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಇಲ್ಲೆಲ್ಲ ಮಕ್ಕಳೆಲ್ಲ ಎಷ್ಟು ಖುಷಿಯಾಗಿ ಆಟ ಆಡ್ತಾ ಇದ್ದಾರೆ ನೋಡಿ, ನೀವು ನೋಡ್ತಾ ಇರಬಹುದು. ಈ ರೀತಿಯಲ್ಲಿ ನಾವು ಮಕ್ಕಳಿಗೆ ಪಾಠವನ್ನು ಆಟದ ಮೂಲಕ ಹೇಳ್ಕೊಟ್ಟಾಗ ಅವರು ತುಂಬ ಇಂಟ್ರೆಸ್ಟಾಗಿ ಕಲಿತಾರೆ ಅವರು, ಅಲ್ವಾ? ಸೊ ಇದೇ ರೀತಿಯಲ್ಲಿ ನೀವು ನಿಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಚಟುವಟಿಕೆ ನೀಡುವುದರ ಮೂಲಕ ಮಕ್ಕಳಿಗೆ ಪಾಠವನ್ನು ಕಲಿಸಿದ್ರೆ ಅವರು ಇನ್ನೂ ಹೆಚ್ಚಾಗಿ ಕಲಿತ್ಕೋತಾರೆ. ಫ್ರೆಂಡ್ಸ್, ಈ ಆಟನ ನೋಡ್ತಾ ಇರಬೇಕಾದ್ರೆ ನಿಮ್ಗೇನು ನೆನಪಾಗ್ತಾ ಇದೆ? ನಿಮಗೂ ನಿಮ್ಮ ಬಾಲ್ಯ ನೆನಪಾಗ್ತಾ ಇದೆ ಅಲ್ವಾ? ಸೊ ನೀವೆಲ್ಲ ಚಿಕ್ಕವರು ಇರಬೇಕಾದ್ರೆ ಈ ಆಟನ ಆಡದೇ ಇರೋವಂಥ ಮಕ್ಕಳೇ ಯಾರೂ ಇಲ್ಲ ಅಲ್ವಾ? ಪ್ರತಿಯೊಬ್ಬರು ನಾವು ಆಟ ಆಡಿದ್ವಿ ಈ ಆಟನ. ಸೊ ಆ ಆಟಗಳೆಲ್ಲ ಈಗ ಮಕ್ಕಳಲ್ಲಿ ಇಲ್ಲವೇ ಇಲ್ಲ. ಯಾವಾಗ ನೋಡಿದ್ರು ಮೊಬೈಲ್ ಅಂತ ಹಿಡ್ಕೊಂಡಿರ್ತಾರೆ. ಮೊಬೈಲ್ ಇಲ್ಲಾಂದರೆ TV. ಸೊ ನಮ್ಮ ಜನ್ರೇಷನಲ್ಲಿ ಆ ರೀತಿ ಇರಲಿಲ್ಲ. ಸೊ ಈ ರೀತಿ ಆಟಗಳೇ ಹೆಚ್ಚಾಗಿತ್ತು ನೋಡಿ. ಆ ಆಟಗಳು ಯಾವತ್ತೂ ಮರೆ ಆಗಬಾರ್ದು ಅನ್ನೋ ರೀಸನ್ಗೆ ನಮ್ಮ ಶಿಕ್ಷಣ ಇಲಾಖೆನೇ ಬುಕ್ಕಲ್ಲಿ ಈ ಆಟವನ್ನು ಅಳವಡಿಸಿದ್ದಾರೆ. ಹಾಗಾಗಿ ಮಕ್ಕಳಿಗೆ ಆ ಆಟ ಎಷ್ಟು ಮಜಾ ಕೊಡುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡೋದಕ್ಕೋಸ್ಕರ ಈ ಚಟುವಟಿಕೆಯ ಮೂಲಕ
ನಾವು ಮೈ ಹಾಬಿ ಅನ್ನುವಂಥ ಪಾಠವನ್ನು ಅವ್ರಿಗೆ ಹೇಳ್ಕೊಡ್ತಾ ಇದ್ದೀವಿ. ಇಲ್ಲಿ ಪ್ರತಿಯೊಬ್ಬ ಟೀಚರ್ ಸಹ ನಂದು ಆ ಸಬ್ಜೆಕ್ಟು, ನಿಮ್ಮದು ಈ ಸಬ್ಜೆಕ್ಟು, ನಾನು ಯಾಕೆ ಮಾಡಬೇಕು ಅಂತ ಹೇಳ್ದೇ ಬೇರೆ ಎಲ್ಲ ಟೀಚರ್ಸು, ಎಲ್ಲ ಸಬ್ಜೆಕ್ಟ್ ಟೀಚರ್ಸು ಖುಷಿಯಾಗಿ ನಾವು ಹೇಳ್ಕೊಡ್ತೀವಿ ಅಂತ ಖುಷಿಯಾಗಿ ಮಕ್ಕಳ ಜೊತೆ ಕೂತ್ಕೊಂಡು ಆಟ ಆಡ್ತಾ ಇರೋದನ್ನು ನೀವೇ ನೋಡ್ತಾ ಇರಬಹುದು. ಸೊ ಹಾಗೆ ಈ ರೀತಿಯಲ್ಲಿ ನಾವು ಮಕ್ಕಳಿಗೆ ಆಟವನ್ನು ಹೇಳ್ಕೊಟ್ಟಾಗ ಅವ್ರಿಗೂ ಮೈಂಡ್ ಫ್ರೆಶ್ ಆಗುತ್ತೆ. ಖುಷಿಯಾಗಿ ಆಟದ ಮೂಲಕ ಪಾಠವನ್ನು ಕಲಿತಾರೆ. ಸೊ ಈ ರೀತಿಯಲ್ಲಿ ನಾವೆಲ್ಲರೂ ನಮ್ಮ ಮಕ್ಕಳ ಜೊತೆಯಲ್ಲಿ ಮಕ್ಕಳಾಗಿ ನಾವು ಆಟವನ್ನು ಆಡುವುದರ ಮೂಲಕ ಮಕ್ಕಳಿಗೆ ಪಾಠವನ್ನು ಹೇಳಿಕೊಟ್ಟಾಗ ಆ ಪಾಠ ಮಕ್ಕಳ ಮನಸ್ಸಿನಲ್ಲಿ ತುಂಬ ವರ್ಷಗಳ ಕಾಲ ಅಚ್ಚಳಿಯದಂತೆ ಉಳ್ಕೊಳ್ಳುತ್ತೆ. ಸೊ ನೀವು ಕಲ್ತಿರೋ ಹಾಗೆ ನಮ್ಮ ಟೀಚರ್ಸು ಯಾವ ರೀತಿ ನಮ್ಗೆ ಪಾಠ ಹೇಳ್ಕೊಡ್ತಾಯಿದ್ರು, ಈಗಲೂ ನಮ್ಮ ಟೀಚರ್ಸ್ ಯಾವ ರೀತಿ ಪಾಠ ಹೇಳ್ಕೊಟ್ಟಿದ್ರು ಅನ್ನುವಂಥದ್ದು ನಮ್ಮ ಮೈಂಡಲ್ಲಿ ಇನ್ನೂ ಹಾಗೇ ಇದೆ. ಹಾಗೆಯೇ ನಮ್ಮ ಮಕ್ಕಳು ಈಗ ಕಲಿತಾ ಇರುವಂತಹ ಮಕ್ಕಳ ಮನಸ್ಸಿನಲ್ಲೂ ಸಹ ಅವರ ಕಲಿತಾ ಇರುವಂತಹ ಪಾಠಗಳು ಅವರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿಯೋ ಥರ ಮಾಡಬೇಕು ಅಂದರೆ ನಾವು ಈ ರೀತಿಯಲ್ಲಿ ಮಕ್ಕಳಿಗೆ ಆಟದ ಮೂಲಕ ಪಾಠವನ್ನು ಹೇಳ್ಕೊಡ್ಬೇಕಾಗತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಯಾಕಂತಂದರೆ ಮಕ್ಕಳ ಭವಿಷ್ಯ ನಮ್ಮ ಕೈಯಲ್ಲಿದೆ. ನಾವು ಯಾವ ರೀತಿ ಆ ಮಕ್ಕಳ ಭವಿಷ್ಯವನ್ನು ರೂಪಿಸ್ತೀವೋ ಆ ರೀತಿ ಮಕ್ಕಳು ಬೆಳೀತಾರೆ. ಹಾಗಾಗಿ ಯಾವುದೇ ರೀತಿಯಲ್ಲೂ ತಂದೆ ತಾಯಿಗಳಿಗೆ ನಾನು ಹೇಳೋದೇನು ಅಂತಂದರೆ, ಹೆಚ್ಚಾಗಿ ನೀವು ಮೊಬೈಲನ್ನು ಕೊಟ್ಟು ಹಾಳು ಮಾಡ್ತಾಯಿದ್ದೀರಾ. ಆಮೇಲೆ ವ್ಯಥೆ ಪಡ್ತೀರಾ ನೀವು, ಅಯ್ಯೋ ನನ್ನ ಮಕ್ಕಳು ಯಾವಾಗ ನೋಡಿದ್ರೂ ಮೊಬೈಲ್ ಇಟ್ಕೊಂಡು ಆಟ ಆಡ್ತಾ ಇರ್ತಾರೆ ಅಂತ. ಸೊ ಅದು ನಿಮ್ಮ ಕೈಯಲ್ಲೂ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅವಶ್ಯಕತೆಗಿಂತ ಹೆಚ್ಚಾಗಿ ಮಕ್ಕಳಿಗೆ ಮೊಬೈಲನ್ನು ಕೊಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ನನ್ನ ಈ ದಿನದ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ. ಯಾಕಂತಂದರೆ ನನ್ನ ವಿಡಿಯೋಗಳನ್ನು, ಮುಂದೆ ಬರುವಂಥ ವಿಡಿಯೋಗಳನ್ನು ನೋಡಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ನಿಮಗೆ ಅದರ ಮೊದಲ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನು ನೋಡುತ್ತಾ ನನ್ನ ಚಾನಲನ್ನು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.